ನೋಡ್ಬೋದು. ಯಾವನಿಗೆ ಇಷ್ಟ ಇಲ್ವಾ ಈಗ್ಲೇ ಹೇಳಲ್ವಾ? ನೋಡಕ್ಕೆ ಹೋಗ್ಬಿಡಿ ನನ್ ವಿಡಿಯೋ. ಜೀವನದಲ್ಲಿ ಹೇಳಲ್ವಾ ಎಲ್ಲ ಆಗೋಯ್ತು, ಏನು ಇಲ್ಲ ಮುಂದೆ ಲೈಫ್ ಅನ್ನೋರು ನನ್ನ ವಿಡಿಯೋ ಮಾಡೋ ಉದ್ದೇಶ ಏನಿಲ್ಲ. ಆಟೋ ತಗೊಂಡೆ, ಅದೇನ ಪ್ರತಿಯೊಬ್ರು ತಗೋತಾರೆ ಮಾಡೋದು. ನೋಡಿ ಸಡನ್ ಆಗಿ ಬ್ರೇಕ್ ಹಾಕ್ಬೋದು ನೋಡಿ ಈ ರೀತಿ. ನಾವು ಹೇಳ್ತೀವಲ್ಲ ಕೆಟ್ಟ ಮೇಲೆ ಬುಟ್ಟಿ ಬಂತು ಅಂದ್ಬಿಟ್ಟು, ಅದೇ ರೀತಿ ನಮ್ದು ಅಲ್ಲ. ಫೀಲ್ಡ್ಗೆಲ್ಲ ನಾವೆಲ್ಲ ಎಷ್ಟೋ ಹೇಳ್ತಾರಲ್ಲ ಇದ್ದಾರೆ. ಸಮಸ್ತ ಕನ್ನಡ ಮನುಷ್ಯಗಳಿಗೆ ನಮಸ್ಕಾರ. ರಾಪ್ರವಣಕ್ಕೆ ಸ್ವಾಗತ. ಈಗ ನೋಡ್ತಾ ಇದ್ದೀರಾ, ನೆನ್ನೆ ಟಾಪು ರೂಫು ಪ್ರತಿಯೊಂದು ಆಟೋದ್ ಏನೇನು ವರ್ಕಿತ್ತು ಎಲ್ಲ ಆಗಿದೆ, ಫಿನಿಶ್ ಆಗಿದೆ. ನೈಟ್ ಒಂದು 8 ಗಂಟೆ ಆಗೋಯ್ತು. ನೆನ್ನೆ ಎಂಡಿಂಗು ಸರಿಯಾಗಿ ಬಂದಿಲ್ಲ ಅಂತ ಕಾಣಿಸ್ಕೊತೀನಿ. ಬಟ್ ಏನಂದ್ರೆ ಇವಾಗ ಏನಕ್ಕೆ ಇಲ್ಲಿದ್ದೀನಿ ಅಂತಂದ್ರೆ, ಏನು ಆಟೋ ತಗೊಂಡಿದ್ದೆ, ಅವ್ರು ಹೇಳಿದ್ರು ಸ್ವಲ್ಪ ಗಲೀಜಿತ್ತು, ಟಾಪ್ ರೂಫ್ ಹೊಡ್ಸ್ಕೊಂಡ್ ಬಂದ್ಬಿಡಿ, ಇವಾಗ ವಾಟರ್ ವಾಶ್ ಮಾಡ್ಕೊಡ್ತೀನಿ ಅಂದಿರು. ಸೊ ತುಂಬಾ ಏನ್ ಬೇಕು ಸಪೋರ್ಟ್ ಮಾಡಿದ್ರು. ನನಗೆ ಯಾವ ತರ ಬೇಕು ಎಲ್ಲ ತರ ಸಪೋರ್ಟ್ ಮಾಡಿ ಆಟೋಗೆ ಏನೇನು ಬೇಕು ಪ್ರತಿಯೊಂದು ಅವರೇ ಇದು ಮಾಡಿದ್ರು. ಟಾಪ್ ರೂಫ್ ಕಟ್ಸ್ಕೊಂಡಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕು, ಎಕ್ಸ್ಟ್ರಾ ವರ್ಕ್ ಇತ್ತಲ್ಲ ಕಲ್ಲತ್ತುಗಳಿರೋ. ಮತ್ತೆ ಅದಕ್ಕೆ ಮತ್ತೆ ನಿಮಗೆ ನೈಟ್ ಹೆಂಗ್ ಬಂದಿದೆಯೋ ಗೊತ್ತಿಲ್ಲ, ನೀನು ನೋಡಿರೋದು. ಈಗ ಮತ್ತೆ ನಿಮ್ಗೆ ತೋರಿಸಿ ಅಲ್ಲಿ ಏನಿದೆ ಕ್ಲೀನ್ ಪಿಕ್ಚರು, ಅಲ್ಲಿ ಹೋದಾಗ ಮತ್ತೆ ನಿಮಗೆ ಅಲ್ಲಿ ಏನೇನು ಆಗುತ್ತೆ, ಏನು ವರ್ಕ್ ಆಗುತ್ತೆ ಎಲ್ಲ ನೋಡೋದು. ಫಸ್ಟ್ ನಡೀರಿ, ಈಗ ವಾಟರ್ ವಾಶ್ ಮಾಡಿಸ್ಕೊಬಿಡೋದ. ಗಾಡಿ ಅವಾಗಲೇ ಬಂದಿದ್ದೆ, ಸುಮಾರು ಒಂದು 5-6 ಗಾಡಿ ಇತ್ತು. 1 ಅವರ್ ವೆಯ್ಟ್ ಮಾಡಿ ಈಗ ಆಟೋ ಹಾಕಿದ್ದೀನಿ. ನೋಡಿ ರವೇಣ ಇಲ್ಲೊಂದ್ಸರಿ ನೋಡು, ಇವರೇ ನೋಡಿ ರವೇಣ, ಇವರೇ ಫುಲ್ ಆಗಿ ಆಟೋ ಬಿಡ್ತೀನಿ. ನನಗೆ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಏನೇನಿದೆ ಎಲ್ಲ ಮಾಡಿದ್ರು. ನೋಡಿ ಅಣ್ಣವ್ರು ನಿಂತಿದ್ದಾರೆ, ಇವರೇ ವಾಟರ್ ವಾಶ್ ಮಾಡೋದು ನಮ್ಮ ಗಾಡಿನ. ಫಸ್ಟ್ ವಾಟರ್ ವಾಶು. ನೋಡಿ ಫ್ರೆಂಡ್ಸ್, ವಾಟರ್ ವಾಶ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನಾವೇ ಸ್ವಲ್ಪ ಒರೆಸ್ಕೋಬೇಕು ಅಷ್ಟೇ. ಮಾತಾಡ್ತಿರೋ ಕೇಳಿಸ್ತಿದ್ಯೋ ಸ್ವಲ್ಪ ಇದೆಯೋ ಗೊತ್ತಿಲ್ಲ. ಸರಿ ನಡೀರಿ ಹೊಡೋದ. ಕಲಸಿ ಪಳ್ಯಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಅದು ಅಣ್ಣ ಬಾ ಈಗ ಮಾಡ್ಕೊಡ್ತೀನಿ ಅಂದಿದ್ದೆ. ಹೋಗೋದ ಅಲ್ಲಿ ಸಿಗೋದ. ಫ್ರೆಂಡ್ಸ್ ಬಂದಾಯಿತು, ಈಗ ಕಲಾಸಿ ಪಳ್ಳಿಗೆ ಬಂದಿದ್ದೀನಿ. ಅಲ್ಲಿ ವಾಟರ್ ವಾಶ್ ಎಲ್ಲ ಆಗೋಯ್ತು. ಸ್ವಲ್ಪ ಊಟ ತಿಂದಿರಲಿಲ್ಲ, ಊಟನೂ ಮಾಡಿಕೊಂಡು ಬಂದೆ. ಈಗ ನೆಕ್ಸ್ಟ್ ಏನಿದೆ ಅಂತಂದರೆ, ಕೆಲಸ ಮಾಡ್ತಾ ಇದ್ದಾರೆ ಅವರು, ಫುಲ್ ಬ್ಯುಸಿ ಇದ್ದಾರೆ ಇವತ್ತು. ಬಟ್ ಏನಂತಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ಗಳಿತ್ತು. ನಾನು ಹೇಳಿದ್ದೆ ಅವ್ರಿಗೆ ಇದೆಲ್ಲ ಮಾಡಿಕೊಡ್ಬೇಕು ಅಂತ. ಏನೇನು ಐಟಮ್ ಬೇಕೋ ನಾನು ತಗೊಂಬಂದಿದ್ದೆ.
ಬಟ್ ಅವರು ನಮ್ಗೆ ಗೊತ್ತಿಲ್ವಲ್ಲ ಎಲ್ಲ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ. ಸರಿ ಬನ್ನಿ, ಈಗ ನೆಕ್ಸ್ಟ್ ನನ್ನ ಗಾಡಿ ಏನೇನು ವರ್ಕ್ ನಡೆಯುತ್ತೆ ನೋಡೋದ. ಫ್ರೆಂಡ್ಸ್ ಬಂದಿದ್ದೀವಿ ಈಗ, ನಾನು ನಮ್ಮ ಮಾವ ನಮ್ಮ ಅತ್ತೆ ಎಲ್ಲರೂ ತಕೊಂಡು ಆಟೋ ತಗೊಂಡು ಬಂದಿದ್ದೀವಿ. ಈಗ ದೇವಸ್ಥಾನದಲ್ಲಿ ಈಗ ಪೂಜೆ ಮಾಡಿಸ್ಬೇಕು. ಶಿವನ ದೇವಸ್ಥಾನ ಇದೇ ನಮ್ಮ ಜೆ ಪಿ ನಗರದ ಶಿವನ ದೇವಸ್ಥಾನ, ಪುಷ್ಕರನಲ್ಲಿ ಶಿವನ ದೇವಸ್ಥಾನ, ಶಿವನ ದೇವಸ್ಥಾನ. ನೈಟ್ ಆಗಿದೆ ನೋಡಿ, ಆಟೋ ಎಲ್ಲ ಫುಲ್ಲು ಕೌಶಿಕ್ ನೋಡಿ ಫುಲ್ ಆಡ್ತಾವನೆ. ಅವ್ನು ಖುಷಿನೇ ಖುಷಿ. ಮಕ್ಳಿಗೆ ಏನೋ ಒಂದು ಆಟ ತಗೊಂಡ್ರೆ ಹೇಳ್ತಾರಲ್ಲ, ಲಕ್ಸುರಿ ವೆಹಿಕಲ್ ತಗೊಂಡಾಗೆ ಅವ್ರ ಖುಷಿನೇ ಖುಷಿ. ನಮ್ಗೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಾವ ಒಂದು ಸ್ಕೂಟರ್ ತಗೊಂಡ್ ಬಂದಿದ್ರೆ ರೋಡೆಲ್ಲ ಹೇಳ್ಕೊಂಡು ಓಡಾಡ್ತೀರಿ ಆ ಥರ. ಈಗ ನೋಡಿ ನಾವು ಈಗ ತಗೊಳ್ಳೋದ ಮುನ್ನೆ ಇನ್ನ ಏನೇನು ತಗೋತೀವಿ ಎಲ್ಲ ನೋಡೋದ. ಅತ್ತೆ ಹೋಗಿದ್ದಾರೆ ಒಳಗಡೆ, ದೇವ್ರ ಪೂಜೆ ನಡೀತಿದೆ. ಅವಿಕು ಅವರಪ್ಪ ಯಾವಾಗ್ಲೂ ಅವ್ರ ಅಪ್ಪನ ಜೊತೆ ಇರೋನು, ನಾ ಹತ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಮಾವ ನೋಡಿ ಅಲ್ಲಿ ನೋಡ್ತಾ ಇದ್ದಾರೆ, ಮಕ್ಳು ಏನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು. ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡ್ಸಾಯ್ತು, ನೋಡಿರ್ತೀರಾ ಪೂಜೆ ವಿಡಿಯೋ ಎಲ್ಲಾನು. ಪ್ರತಿಯೊಂದು ಪೂಜೆನೂ ಮಾಡ್ಸಾಯ್ತು. ನಮ್ಮ ಅತ್ತೆ ಕೈಲೇನೆ ಹೂವು ಕಟ್ಸ್ದೆ, ಮತ್ತೆನೆ ನಾನೇ ಕಟ್ಸ್ತೀನಿ. ಯಾಕಂದ್ರೆ ಸ್ವಲ್ಪ ನಾನು ಅಲ್ಲಿಂದ ಬರೋಷ್ಟಲ್ಲಿ ಲೇಟ್ ಆಗೋಗಿತ್ತು, ಅಲ್ಲಿಂದ ಮತ್ತೆ ಕರ್ಕೊಂಡು ಹೋಗೋಷ್ಟಲ್ಲಿ ಲೇಟ್ ಆಗೋಗಿತ್ತು. ಬಟ್ಟೆ ಬೇರೆ ತಂದಿರ್ಲಿಲ್ಲ, ಮನೇಲೆ ಇಟ್ಬಿಟ್ಟಿದ್ದೆ. ನಮ್ಮ ಮಾವನ್ ಮನೇಲೆ ಹೋಗಿದ್ದೆ. ನಮ್ಮ ಅತ್ತೆ ಸರಿ ಪೂಜೆ ಮಾಡೋ, ಮಾವ ಓಡ್ಸುತ್ತೆ, ನಿಮ್ ಮಾವಂಗ್ ಬೇಡ ನೀನೇ ಓಡ್ಸು ಅಂತಂದ್ರು. ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಮಾವನ್ ಬಟ್ಟೆನೆ ಕೊಟ್ರು. ಸ್ನಾನ ಮಾಡ್ಕೊಂಡಲ್ಲೇ ನಮ್ಮ ಮಾವನ್ದೆ ಶರ್ಟ್ ಪ್ಯಾಂಟ್ ಹಾಕೊಂಡು ಪೂಜೆ ಇದೆಲ್ಲ ಆಗಿದೆ, ನೋಡಿರ್ತೀರಾ ವಿಡಿಯೋದಲ್ಲಿ. ಇನ್ನೇನಿಲ್ಲ, ಬೆಳಗ್ಗೆಯಿಂದ ಏನಿದೆ, ಏನ್ ತೋರಿಸ್ಬೇಕು ಅಂತಂದ್ರೆ, ಏನು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ಒಬ್ಬ ಆಟೋ ಡ್ರೈವರ್ ಲೈಫಲ್ಲೂ ಏನ್ ಇರ್ಬೋದು. ಯಾಕಂದ್ರೆ ನಾನು ಮುಂಚೆ ಎಲ್ಲಾ ತರನು ಕೆಲಸ ಮಾಡ್ತಾ ಇದ್ದೆ ನೋಡಿ. ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನಾವು ಹೇಳ್ತೀವಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ್ಬಿಟ್ಟು, ಅದೇ ರೀತಿ ನಮ್ದು. ಈಗ ವಿಡಿಯೋದಲ್ಲಿ ವಿಡಿಯೋ ಮಾಡೋ ಉದ್ದೇಶ ಏನಿಲ್ಲ. ಆಟೋ ತಗೊಂಡೆ, ಅದೇನೆ ಪ್ರತಿಯೊಬ್ರು ತಗೋತಾರೆ ಮಾಡೋದು.
ಮಾಡೋ ಉದ್ದೇಶ ಏನಂತಂದ್ರೆ ಪ್ರತಿದಿನ ವಿಡಿಯೋನು ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಏನೇನ್ ಕೆಲ್ಸಗಳಿರುತ್ತೆ, ಏನೇನ್ ಪ್ರಾಬ್ಲಮ್ ಇರುತ್ತೆ ಎಲ್ಲಾನು ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಸಡನ್ ಆಗಿ ಬ್ರೇಕ್ ಆಗ್ತದೆ. ನೋಡಿ ಈ ರೀತಿ ನಾನು ಕ್ಯಾಮ್ರಾ ಏನಾದ್ರು ನೋಡ್ಕೊಂಡಿದ್ರೆ ಆಗಲ್ಲ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಕ್ಯಾಮ್ರಾ ನೋಡ್ತಾ ಇಲ್ಲ ಅನ್ಬಿಟ್ಟು ಅಲ್ಲಿ ರೋಡ್ ನೋಡ್ತಾ ಇದ್ದೀನಿ. ಒಂದೇ ಕ್ಯಾಮ್ರಾ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನಿಲ್ಲ. ಸಿಂಪಲ್ ಇದು ಮಾಡದ ಅನ್ನೋದಷ್ಟೇ, ಇನ್ನೇನಿಲ್ಲ. ಇದು ಮಾಡ್ಕೊಂಡು ಏನ್ ಹೇಳೋದು ಗೊತ್ತಿಲ್ಲ. ಬೆಳಗ್ಗೆಲ್ಲ ಕೆಲ್ಸಗಳಿತ್ತು, ವಾಟರ್ ವಾಶ್ ಆಯ್ತು, ಗಾಡಿ ತಗೊಂಡೋದೆ, ವಾಟರ್ ವಾಶ್ ಮಾಡಿದೆ. ಅದಾದ್ಮೇಲೆ ಅಲ್ಲೇ ಮೀಟ್ರು ಎಲ್ಲಾನು ಕೊಟ್ರು. ಹೋಗಿ ಮೀಟ್ರು ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಬೇರೆ ಇತ್ತು, ಅವ್ರ ಹತ್ರನೇ ಮಾಡಿಸ್ದೆ. ನೀವೇ ನೋಡಿರ್ತೀರಾ, ಮಾಡ್ಕೊಟ್ರು. ಆಟೋ ಡ್ರೈವರ್ ಲೈಫ್ ಹೆಂಗಿರುತ್ತೆ ಪ್ರತಿಯೊಂದು ನಿಮ್ಗೆ ತೋರಿಸ್ತಾರೆ. ಅದೇನು ಆಟೋ ಡ್ರೈವರ್ ಲೈಫ್ ಅಲ್ಲ, ಫೀಲ್ಡ್ಗೆಲ್ಲ ನಾವೆಲ್ಲ ಎಷ್ಟೋ ಹೇಳ್ತಾರಲ್ಲ ಇದ್ದಾರೆ. ನಾವೆಲ್ಲ ಎಷ್ಟು ಈಗ ಬಂದಿರೋದು ದಿನನಿತ್ಯ ದುಡಿಮೆ ಜೀವನ ಫ್ರೆಂಡ್ಸ್. ಯಾರು ಒಂದೇ ಕೆಲಸ ನಂಬ್ಕೊಂಡು ಇದು ಅಂತ ಅಲ್ಲ. ನಿಮ್ಗೆ ಏನ್ ಕೆಲಸ ಗೊತ್ತೋ ಮಾಡಿ. ನಿಮ್ಗೆ ಯಾವ ಕೆಲಸ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ ಅದ್ ಮಾಡಿ. ಇನ್ನೊಬ್ರಿಗೋಸ್ಕರ ಆಫೀಸ್ಗೆ ಹೋಗ್ಬೇಕು, ಹಂಗ್ ಹೋಗ್ಬೇಕು, ಯಾವ್ದು ತಲೆ ಕೆಡ್ಸ್ಕೊಳಕ್ಕೆಲ್ಲ ಹೋಗ್ಬೇಡಿ. ನಿಮ್ ಜೀವನ ಹೆಂಗ್ ಬೇಕು, ನಿಮ್ಗೆ ಯಾವ ರೀತಿ ಲೈಫ್ ಲೀಡ್ ಮಾಡ್ಬೇಕು ಅನ್ಸುತ್ತೋ ಲೀಡ್ ಮಾಡಿ. ಅವ್ರೇನಂತಾರೆ ಇವ್ರೇನಂತಾರೆ ಅನ್ಕೊಂಡ್ ಕೂತ್ಕೊಳಕ್ ಹೋಗ್ಬಿಡಿ. ಇರೋ ಒಂದ್ ಲೈಫ್ ಎಂಜಾಯ್ ಮಾಡಿ, ಚೆನ್ನಾಗಿರಿ ಪ್ರತಿಯೊಬ್ಬರು. ಸೆಕೆಂಡ್ ಸಾಯ್ತವನೆ. ದುಡಿಮೆ ಅನ್ನೋದು ಇದೆ, ಮಾಡ್ತೀನಿ. ಏನ್ ತೋರಿಸ್ಬೇಕು ಬೆಳಗ್ಗೆಯಿಂದ ಏನಿದೆ ಎಲ್ಲಾರ್ಗು ಅಷ್ಟೇ. ಆಮೇಲೆ ಇನ್ನೊಂದು ಅಷ್ಟು ದುಡ್ದೆ ಇಷ್ಟು ದುಡ್ದೆ ನೋಡಿ ಹೇಳ್ತಾರಲ್ಲ, ಅಷ್ಟು ದುಡಿಬೋದು ಇಷ್ಟು ದುಡಿಬೋದು ಅಂತ. ಪ್ರತಿಯೊಬ್ಬ ಒಂದ ಹೇಳ್ತಾ ಇರ್ತಾರೆ ನಿಮ್ಗೆ ಅಷ್ಟು ದುಡಿಬೋದು ಇಷ್ಟು ದುಡಿಬೋದು, ಹಂಗ್ ದುಡಿಬೋದು ಹಿಂಗ್ ದುಡಿಬೋದು ಅಂತ. ನಮ್ದು ಯಾವ ರೀತಿನೂ ಇಲ್ಲ. ಏನ್ ಕಾನ್ಸೆಪ್ಟ್ ಅನ್ಸುತ್ತೋ ಮಾಡ್ತೀನಿ. ನೋಡ್ಬೋದು. ಯಾವನಿಗೆ ಇಷ್ಟ ಇಲ್ವಾ ಈಗ್ಲೇ ಹೇಳಲ್ವಾ, ನೋಡಕ್ಕೆ ಹೋಗ್ಬಿಡಿ ನನ್ ವಿಡಿಯೋ. ನೋಡ್ಲಿ, ನೋಡ್ದಿರೋ ನನಗೇನಾಗುತ್ತೆ. ಕಾನ್ಸೆಪ್ಟ್ ಇಷ್ಟ ಆದ್ರೆ ನೋಡಿ, ಇಷ್ಟ ಆಗಿಲ್ಲ ಅಂದ್ರೆ ಬಿಡಿ. ಫೋರ್ತ್ ಅನ್ನೋದು ನನ್ ಪ್ರಯತ್ನ. ಇನ್ನೇನಿಲ್ಲ ಫ್ರೆಂಡ್ಸ್. ಅಣ್ಣ ಅನ್ನದ, ತಮ್ಮ ಅನ್ನದ ಏನು ಗೊತ್ತಿಲ್ಲ. ಫ್ರೆಂಡ್ಸ್ ಅನ್ನದ, ಸ್ನೇಹಿತ ಅನ್ಬೋದ, ಇಲ್ಲ ಪ್ರೀತಿಯ ಕನ್ನಡಿ ಅನ್ಬೋದ, ಏನಂದ್ರೆ ಏನು ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲೂ ಅಷ್ಟೇ ಏನೋ ದೊಡ್ಡದಾಗಿ ಮಾಡ್ತೀವಿ, ಅವೆಲ್ಲ ಏನಿಲ್ಲ. ನಮ್ಗೇನ್ ಅನ್ಸತ್ ನಾವ್ ಮಾಡದ, ಭಗವಂತನ ಇಚ್ಛೆ, ಕೊಡೋದು ಬಿಡೋದು ಅವ್ನ್ ಬಿಟ್ಟಿದ್ದು. ಜೀವನದಲ್ಲಿ ಹೇಳಲ್ವಾ, ಎಲ್ಲ ಆಗೋಯ್ತು ಏನು ಇಲ್ಲ ಮುಂದೆ ಲೈಫ್ ಅನ್ನೋರು ಅನ್ನೋ ವಿಡಿಯೋ ಇನ್ನ ಮುಂದಿನ ದಿನಗಳಲ್ಲಿ ಏನು ಎತ್ತ ಯಾವ ರೀತಿ ಎಲ್ಲ ಗೊತ್ತಾಯ್ತಾ ಇರುತ್ತೆ. ಇನ್ನೇನಿಲ್ಲ ಫ್ರೆಂಡ್ಸ್, ಹಳೆ ವಿಡಿಯೋದಲ್ಲಿ ಸಿಗದ ಎಲ್ಲ ಮೀಟರು ಎಲ್ಲ ಪ್ರತಿಯೊಂದು ವರ್ಕ್ ಆಗಿದೆ. ಎಲ್ಲ ನಂಬರ್ ಪ್ಲೇಟು ಪಾರ್ಟಿಗೆ ಹೋಗ್ಬೇಕು ಅಷ್ಟೇ. ಅದ್ ಬಿಟ್ರೆ ಇದೇನಿಲ್ಲ. ಅದು ಇದು ಡ್ಯೂಟಿ ಏನ್ ಡ್ಯೂಟಿ ಮಾಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ. ಏನ್ ಯಾರಿಗೇನೆ ಹೋಗ್ಬೇಕು ಅಂತ ಇಲ್ಲ. ಡ್ಯೂಟಿ ಮಾಡೋದು ಅದು ಆಗೋಯ್ತು. ಏನ್ ಕೆಲ್ಸ ಇಲ್ಲ. ನೋಡೋಣ, ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲಿಕೊಳ್ಳೋದೆ. ನೀವ್ ಅನ್ಕೋಬಹುದು ಊಟ ಮಾಡಿ ಮಲಿಗ, ಎಲ್ಲಿ ಊಟ ಮಾಡಿ ಮಲ್ಕೋ, ಎಡಿಟಿಂಗ್ ಬೇರೆ ಇರುತ್ತೆ. ಅದಕ್ಕೊಂದು 3 ಅವರ್ ಟೈಮು. ಈಗ ಒಂದ್ 10 ಗಂಟೆ ಕೆಲಸ ಅಂದ್ರೆ ಹೋಗಿ ಊಟ ಮಾಡೋ 11 ಗಂಟೆ, ಎಡಿಟಿಂಗ್ ಮಾಡೋ ಹೊತ್ತಲ್ಲಿ 12, 1, 1:30 ಆಗೋಗುತ್ತೆ. 1:30 ಆಗಷ್ಟಲ್ಲಿ ಮತ್ತೆ ಬೆಳಗ್ಗೆ 5, 6 ಗಂಟೆ 7 ಗಂಟೆಗೆಲ್ಲ ಎಕ್ಸ್ಟ್ರಾ ಆಗೋಗುತ್ತೆ. ಎಕ್ಸ್ಟ್ರಾ ಅಷ್ಟೇ. ಮತ್ತೆ ಡ್ಯೂಟಿ ಮಾಡ್ತಾ ಇರ್ಬೇಕು. ಮತ್ತೆ ಮಲಗಬೇಕು ಅನ್ಸತ್ತೆ. ಎಲ್ಲಾರು 1 ಅವರ್ 2 ಅವರ್ ರೆಸ್ಟ್ ಮಾಡವ ಅಂತಂದ್ರೆ ಮನೆ ಹತ್ರ ಬಂದೆ ರೆಸ್ಟ್. ಇಲ್ಲ ಕೆಲ್ಸಗಳು ಬೇಕಿತ್ತು ಅಂದ್ರೆ ಯಾವ ರೆಸ್ಟ್ ಇಲ್ಲ, ಏನಿಲ್ಲ, ಡ್ಯೂಟಿ. ಸರಿ ಫ್ರೆಂಡ್, ನೆಕ್ಸ್ಟ್ ವಿಡಿಯೋ ಸಿಗದ. ಅಲ್ಲಿವರೆಗೂ ಶುಭರಾತ್ರಿ.